ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಾವ್ಯ ಗೌಡ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಾಗೆ ಇವತ್ತು ಮಶ್ರೂಮ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಚಪಾತಿಗೆ ಪ್ಯಾಕಿಂಗ್ ನೋಡಿ ಈ ಥರ ಬರುತ್ತೆ ಆ್ಯಂಡ್ ಇದು ಎಲ್ಲ ಕಡೆನೂ ಅವೈಲೇಬಲ್ ಇದೆ. ನಾನು ಇದನ್ನು ರಿಲಯನ್ಸ್ ಮಾರ್ಟಲ್ಲಿ ತೊಗೊಂಬಂದೆ. 0 ಫ್ಯಾಟು ಲೋ ಕ್ಯಾಲೋರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕೂಡ ನನ್ನ ಡಯಟಿಗೆ ಒಳ್ಳೆ ಫುಡ್ಡು. ಬನ್ನಿ ಯಾವ ಥರ ಮಾಡ್ತೀನಿ ನಾನು ಈಸಿಯಾಗಿ ಅಂತ ತೋರಿಸ್ತೀನಿ. ಸ್ಟಾರ್ಟ್ ಮಾಡಿ. ಮಶ್ರೂಮ್ನ ಕಟ್ ಮಾಡಿಬಿಟ್ಟು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಮಣ್ಣಿರುತ್ತಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಆ್ಯಂಡ್ ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಸ್ಪೈಸಸ್ ಬಂದುಬಿಟ್ಟು ಸಾಂಬಾರು ಪುಡಿ ಆ್ಯಂಡ್ ಚಿಲ್ಲಿ ಪೌಡರು, ಇದು ಅರಶಿನದ ಪುಡಿ ಆ್ಯಂಡ್ ಉಪ್ಪು, ಪೆಪ್ಪರು. ಗರಂ ಮಸಾಲ ಕೂಡ ಇದ್ದರೆ ನೀವು ಹಾಕೋಬೋದು. ನನ್ನ ಹತ್ರ ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕ್ತಾ ಇಲ್ಲ. ಆ್ಯಂಡ್ ಇದು ಒಗ್ಗರಣೆಗೆ ನೀವು ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಚಕ್ಕೆ, ಏಲಕ್ಕಿ, ಲವಂಗ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಈ ಸಲ ಯಾವುದನ್ನು ಮಿಕ್ಸಿಗೆ ಹಾಕೋತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಸ್ಪೈಸಸ್ ಎಲ್ಲನೂ ಹಾಗೆ ಹಾಕೋತೀನಿ. ಆನಿಯನ್ ಸ್ವಲ್ಪ ನೀಟಾಗಿ ಗೋಲ್ಡನ್ ಫ್ರೈ ಎಲ್ಲ ಆಗಲಿ. ಸ್ಪೈಸಸ್ ತೊಗೊಂಡಿದ್ನಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಏನಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆನಿಯನ್ ಜೊತೆ ಅಂದರೆ, ಇದ್ರದ್ದು ಸ್ಮೆಲ್ಲೆಲ್ಲ ಇರುತ್ತೆ ನೋಡಿ, ಹಸಿ ಸ್ಮೆಲ್ಲೆಲ್ಲನೂ ಹೋಗಬೇಕು. ಅದಕ್ಕೆ ನಾನು ಆನಿಯನ್ ಜೊತೆನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಬೇಕು. ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಡ್ರೈ ಆಯಿತು, ತಳ ಹಿಡಿತಿದೆ ಅಂತ ಅಂದರೆ ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಕೊಬೋದು. ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು 2 ಮಿನಿಟ್ಸು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಅದು ಸ್ಮೆಲ್ಲೆಲ್ಲ ಹೋಗುತ್ತೆ, ಹಸಿ ಸ್ಮೆಲ್ಲು. ಟೊಮೊಟೊ ಕೂಡ ಚೆನ್ನಾಗಿ ನೀಟಾಗಿ ಎಲ್ಲ ಸ್ಮೂತ್ ಆಗುತ್ತೆ, ಅಲ್ಲಿವರೆಗೂ ಬಿಡೋಣ. ಇದಾಗಿದೆ, ನೀಟಾಗೆಲ್ಲ ಟೊಮೊಟೊ ಎಲ್ಲ ಸ್ಮೂತ್ ಆಗಿದೆ. ನಾನು ಮಶ್ರೂಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಚಪಾತಿ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ನಾನು ನೀರು ಥರ ಏನು ಮಾಡ್ಕೋತಿಲ್ಲ, ಸಾಂಬಾರು ಟೈಪಲ್ಲಿ. ಚಪಾತಿಗೆ ಸ್ವಲ್ಪ ಗಟ್ಟಿನೇ ಇರಬೇಕಲ್ವ, ಹಾಗಾಗಿ. ಹಾಗೆ ಫ್ರೆಂಡ್ಸ್, ಇದೇನೋ ತುಂಬ ಲೇಟ್ ಆಗುತ್ತೆ ಅನ್ನೋದೇನಿಲ್ಲ. ಒಂದು 5 to 6 ಮಿನಿಟ್ಸ್ ಒಳಗಡೆನೇ ಆಗುತ್ತೆ. ಇದು ಬೇಗನೆ ಆಗುತ್ತೆ. ಆ್ಯಂಡ್ ಮಶ್ರೂಮ್ ಕೂಡ ಅಷ್ಟೇ ಬೇಗನೆ ಬೇಯುತ್ತೆ. 2 ಮಿನಿಟ್ಸ್ಗೆಲ್ಲ ಮಶ್ರೂಮ್ ಕೂಡ ಬೇಯುತ್ತೆ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇತ್ತು, ತಳ ಹಿಡಿತಿತ್ತು ಅನ್ನೋ ಕಾರಣಕ್ಕೆ. 3 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಷ್ಟರಲ್ಲಿ ನನ್ನ ಗ್ರೇವಿ ರೆಡಿ ಆಗಿರುತ್ತೆ. ಫ್ರೆಂಡ್ಸ್, ನೋಡಿ, ಇಷ್ಟೇ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಯಾವ ಥರ ಮಾಡ್ಬೋದು ಅಂತ ತೋರಿಸಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದ್ಸಲ ನೀವು ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ಕ್ಲಿಪ್ ಮಿಸ್ ಆಗಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ ನಾನು, ಆ ಕ್ಲಿಪ್ ಮಿಸ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ ಯು ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ. ಸೊ ಎಲ್ರಿಗೂ ಬಾಯ್, ಗುಡ್ ನೈಟ್.